ಇವತ್ತು ಅಲೌಡ್ ಇಲ್ವಾ? ಹಾಂ, ಯಾಕೆ? ಶಿ, ಏನಾಗ್ತಾಯಿದೆ ಮೈಸೂರಲ್ಲಿ ಈ ದಸರಾ ಟೈಮಲ್ಲಿ? ಆಲ್ಮೋಸ್ಟು ಹೆಚ್ಚಿನ ಕಾರ್ಸ್ಗಳು ಕಲೆಕ್ಟೆಡ್ ಬೈ ಶ್ರೀ ಡಾಕ್ಟರ್ ವೀರೇಂದ್ರ ಹೆಗಡೆ. ಶುಭೋದಯ ಮೈಸೂರು. ಇವತ್ತು ಮೈಸೂರು ರೈಡ್ನ 2ನೇ ದಿನ. ಅಲ್ಲಿ ಮಾರ್ನಿಂಗ್ ಏನಲ್ಲ, ಬೆಳಿಗ್ಗೆ ಏನು ಪ್ಲ್ಯಾನ್ ಕೂಡ ಮಾಡಿರಲಿಲ್ಲ ಆಗಿತ್ತು ಪ್ರಯವಾರಾಗಿ. ಎಷ್ಟೊತ್ತಿಗೆ ಆಗುತ್ತೋ ಅಷ್ಟೊತ್ತಿಗೆ ಎದ್ಬಿಟ್ಟು ಇವಾಗ ಐಕಾನಿಕ್ ಪ್ಲೇಸ್ ಚಾಮುಂಡಿ ಬೆಟ್ಟ ಅಲ್ಲಿಗೆ ಹೋಗ್ತಾಯಿದ್ದೀನಿ. ಬೆಳಿಗ್ಗೆ ಮೈಸೂರು ವೈಬ್ ಹಿಟ್ಸ್ ಡಿಫ್ರೆಂಟ್. ಚೆನ್ನಾಗಿದೆ, ಪೀಸ್ ಆಗಿದೆ. ಬಟ್ ನಿನ್ನೆ ನಮ್ಮ ಪ್ಯಾಲೇಸ್ ನೋಡ್ಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ರು. ಮೊದಲು ನೋಡಿದ್ದೆ, ಬಟ್ ಆದರೂ ಈ ರೈಡಲ್ಲಿ ನೋಡ್ಲಿಕ್ಕೆ ಆಗಲಿಲ್ಲ ವಿತ್ ಲೈಟ್ ಶೋ ಎಲ್ಲ. ಶಟ್, ಬೇಜಾರಾಯಿತು. ಟು ಬಿ ಇನ್ಫಾರ್ಮ್ಡ್, ಅಕ್ಟೋಬರ್ 3 ಲೈಟ್ ಶೋ ಸ್ಟಾರ್ಟ್ ಆಗುತ್ತೆ ಅಂತೆ. ಸ್ಟಾಫ್ಗೆ ಎನ್ಕ್ವೈರ್ ಮಾಡಿದೆ, ಆ ಟೈಮಲ್ಲಿ ಆದರೆ ಬರೋಣ. ಅದರ್ವೈಸ್ ಐ ಡೋಂಟ್ ಥಿಂಕ್ ಸೊ, ಬಿಕಾಸ್ ಅನದರ್ ಲಾಂಗ್ ರೈಡ್ ಈಸ್ ಆಲ್ರೆಡಿ ಪ್ಲ್ಯಾಂಡ್. Post this ride, we'll see another, basically a type of coastal ride of Karnataka. It will be coming up soon. Stay tuned on that. ಸರಿ. ಸಡನ್ನಾಗಿ ತೆಗಿಬಾರ್ದು, ಹೌದು ನಿಜ. ಬಟ್ ಏನು ಮಾಡೋದು, ಅಷ್ಟೊಂದು ಪ್ರೀತಿಯಿಂದ ಕೇಳ್ತಿದ್ದಾರೆ. ಕೆಲವ್ರು ಇರ್ತಾರೆ ಅಂತ ಹೇಳಿದ್ರೆ, ನಾನು ಎಲ್ಲರೂ ಅಂತ ಹೇಳಲ್ಲ, ತುಂಬ ರ್ಯಾಶ್ ಆಗಿ ಕೇಳ್ತಾರೆ, ಕೊಡಲೇಬೇಕು ಅಂತ ಆಟ ಮಾಡ್ತಾರೆ. ಇವ್ರು ಹಾಗೇನಿಲ್ಲ, ಅಷ್ಟೊಂದು ತುಂಬ ಪ್ರೀತಿಯಿಂದ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೆ. ಆವಾಗ ಮನಸ್ಸು ಕರ್ಗ್ಬಿಡುತ್ತೆ. ನಾವೇನು ನಮ್ಮ ಪರ್ಸಲ್ಲಿರೋದನ್ನೆಲ್ಲ ಕೊಡ್ತಿದ್ದೀವ? ಇಲ್ಲ ತಾನೆ. ಸರ್, ಇದು ಚಾಮುಂಡಿ ಬೆಟ್ಟ ಅಲ್ಲಿ ಈ ಕಡೆ ಅಂತ ಹೇಳಿದ್ರೆ ಎಲ್ಲ ರೂಟೇ ಇಲ್ಲ. ಹಾಂ, ಇವತ್ತು ಅಲೌಡ್ ಇಲ್ವಾ? ಹಾಂ, ಯಾಕೆ? ಹೌದಾ? ಪಬ್ಲಿಕ್ಕಿಗೆ ಅಲೌಡ್ ಇಲ್ವಾ? ಹೌದಾ? ಏನು ನಡೀತಿದೆ ವಿಶೇಷ? ಹೌದಾ? ಓಕೆ. ಇವತ್ತು ಅಲೌಡ್ ಇಲ್ಲ ಅಂತೆ ಮಚ್ಚ. ನಾನು ನೋಡಿದೆ ಪೇಪರಲ್ಲಿ ಇವತ್ತು, ಏನೋ ಸ್ಟ್ರೈಕ್ ಏನೋ ಆಗಿದೆ. ಏನು ಮಾಡೋಣ, ಏನೂ ಮಾಡೋಂಗಿಲ್ಲ. ಅಲ್ಲ, ಆ್ಯಕ್ಚುಲಿ ನಾನು ಪ್ಲ್ಯಾನ್ ಮಾಡಿದ್ದೆ ಹೋಟೆಲಲ್ಲಿ ಇದೇನು ನೋಡಿಬಿಟ್ಟು ಚೆಕ್ಔಟ್ ಆಗಿಬಿಟ್ಟು ಹೋಗೋಣ ಅಂತ. ಬಟ್ ನಾನು ನೋಡಿದೆ ಪೇಪರಲ್ಲಿ ಇವತ್ತು ಏನೋ ಇದೆ ಅಂತ. ಹಾಂ. ಸರಿ ಸರ್, ಥ್ಯಾಂಕ್ ಯು. ಓಕೆ ಸರ್. Oh my god, what a timings man. ನಿನ್ನೆ ಅಲ್ಲಿ ಮೈಸೂರು ಪ್ಯಾಲೇಸು ಎಂಟ್ರಿ ಸಿಗಲಿಲ್ಲ, ಇವತ್ತು ಚಾಮುಂಡಿ ಬೆಟ್ಟಕ್ಕೂ ಎಂಟ್ರಿ ಸಿಗಲಿಲ್ಲ. ಏನೋ ಬ್ಲಾಕ್ ಮಾಡಿದಾರಂತೆ, ಪಬ್ಲಿಕ್ ಎಂಟ್ರಿ ಇಲ್ಲ ಇವತ್ತು. ನಾಳೆ ಬೆಳಿಗ್ಗೆ 6 ಗಂಟೆಗೆ ಅಂತ ಹೇಳಿದ್ರು. ತುಂಬ ಡಿಸಪಾಯಿಂಟ್ ಆಯಿತು. ಬನ್ನಿ, ಇವಾಗ ಏನು ಮಾಡೋಂಗಿಲ್ಲ. ಇವಾಗ ಜಸ್ಟ್ ಚೆಕ್ಔಟ್ ಆಗಿಬಿಟ್ಟು ಜಸ್ಟ್ ಆನ್ ದ ವೇ ಟು ಬ್ಯಾಂಗ್ಳೂರ್. ಲೆಟ್ಸ್ ಸಿ. ಏನು ಇಡೀ ಮೈಸೂರೇ ಬ್ಲಾಕ್ ಆಗಿಬಿಟ್ಟಿದೆ ಹೆಂಗೆ ನೋಡಿ. ಎಲ್ಲ ಕಡೆ ಪೊಲೀಸ್ನವರು ಯಾವ ರೋಡಲ್ಲೂ ಬಿಡ್ತಾ ಇಲ್ಲ. ಮತ್ತು ನೋಡಿದೆ ನಾನು ಇವತ್ತು, ಏನೋ ಪ್ರತಾಪ್ ಸಿಂಹ ಅವರು ಏನೋ ಹೇಳ್ತಾಯಿದ್ರು, ಬಟ್ ಕಂಪ್ಲೀಟಾಗಿ ನೋಡಿಲ್ಲ ನ್ಯೂಸು. ಬಟ್ ಇಟ್ ಈಸ್ ಎಫೆಕ್ಟಿಂಗ್ ಮೈಸೂರು, ದಟ್ಸ್ ವಾಟ್ ಐ ಸಾ. ಏನಾಗ್ತಾಯಿದೆ ಮೈಸೂರಲ್ಲಿ ಈ ದಸರಾ ಟೈಮಲ್ಲಿ? ಏನು ರೋಡ್ಗಳು ಮೈಸೂರದು ಸಖತ್ ಕ್ಲೀನಾಗಿದ್ದಾವೆ ನೋಡಿ. ಸೂಪರ್.
ರೈಡ್ ಮಾಡಲಿಕ್ಕೆ ಸಖತ್ ಖುಷಿ ಆಗುತ್ತೆ ಸಿಟಿ ಒಳಗಡೆ. ಚಿಲ್ಲಾಗಿರೋದ್ರಿಂದ ತಂಪು ತಂಪು ಕೂಲ್ ಅನಿಸುತ್ತೆ. A few moments later. ಬೇರೆ ಆಪ್ಷನ್ನೇ ಇಲ್ಲ. ಹೋಟೆಲಿಂದ ಚೆಕ್ಔಟ್ ಆಗಿಬಿಟ್ಟು ಸೀದಾ ಬೆಂಗಳೂರು ಕಡೆ. ಸೊ ಮಧ್ಯಾಹ್ನ ಮ್ಯೂಸಿಯಮ್ ಇದೆ ಅಂತ ಹೇಳ್ತಿದ್ರು, ಕಾರ್ದು ಸಮ್ ವಿಂಟೇಜ್ ಕಾರ್ಗಳದ್ದು. ಅದನ್ನೊಂದು ವಿಸಿಟ್ ಹಾಕಿ ಹೋಗೋಣ ಅಟ್ಲೀಸ್ಟ್ ಅಂತ ಮೈಸೂರು ಬ್ಯಾಂಗ್ಳೂರು ಎಕ್ಸ್ಪ್ರೆಸ್ ಹೈವೇ ಸರ್ವಿಸ್ ರೋಡಲ್ಲಿ ಬರ್ತಾ ಇದ್ದೀವಿ. ನೋಡೋಣ ಅದಾದರೂ ನೋಡೋಕ್ಕೆ ಸಿಗುತ್ತಾ ಅಂತ. ಎಲ್ಲರೂ ಫೋಟೋ ತಗೊಳ್ಳೋದ್ರಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಒಂದಿರೋ ಪ್ಲೇಸನ್ನು ನೋಡೋದ್ರಲ್ಲಿ ಇಂಟ್ರೆಸ್ಟೇ ಇಲ್ಲ ಅನಿಸುತ್ತೆ. ಬನ್ನಿ ನಾವಾದರೂ ಹೋಗಿ ನೋಡ್ಕೊಂಬರೋಣ. ಏನು ದೊಡ್ಡ MRF ಟೈರ್ ಏನಿದೆ, ಸೇಮ್ ಟೈರ್ದೇ ಸ್ಟ್ರಕ್ಚರು. ಇಲ್ಲಿ ನೋಡಿ, ಈ ಕಾರಲ್ಲಿ ಮಹಾತ್ಮ ಗಾಂಧಿ ಬೇರೆ ಕೂತಿದ್ರು ಅಂತೆ. ಸೊ ಇದು ಟಾಪ್ ಸ್ಪೀಡ್ ನೋಡಿ 129 ಇದೆ. ಬಟ್ ಹಾರ್ಸ್ ಪವರ್ ಮಾತ್ರ ಬೆಂಕಿ 100. ಸೊ 3000 RPM ಅಲ್ಲಿ ಇದು 129 ಹೋಗುತ್ತೆ ಅಂದರೆ ಪ್ರೆಟಿ ಗುಡ್. ಮಿಷಿನ್ಸ್ ಎಲ್ಲ ಹೆಂಗೆ ಬಿಲ್ಡ್ ಮಾಡಿದ್ದಾರೆ, ಸೈಕು ಗುರು. ಇದು ನೋಡಿ ನಮ್ಮ ಫೇವ್ರೆಟ್ ಸೆಗ್ಮೆಂಟು, 2 ವೀಲರ್ಸು, ಬಜಾಜ್ ಚೇತಕ್. ಸೈಕ್ ಇದೆ. ಇದೆಲ್ಲ ಫಂಕ್ಷನ್ ಆಗೋ ಡೌಟ್ ಅನಿಸುತ್ತೆ, ಗೊತ್ತಿಲ್ಲ. ಸೈಕ್ ಆಗಿದ್ದಾವೆ. ಇಲ್ಲಿ ಯಾವ್ಯಾವ ಗಾಡಿ ಅಂತಲೇ ಗೊತ್ತಿಲ್ಲ ಅವರು. ನೋಡಿ, ಸೈಕ್. ಇಲ್ಲಿ ನೋಡಿ, ಈ ಟ್ರಕ್ಕನ್ನು ನೋಡಿದರೆ ಈ ಪುಟಾಣಿ ಏಜೆಂಟ್ 1 2 3 ಅಲ್ಲಿ ಮೊಟ್ಟೆ ಹೊಡಿತಾರಲ್ಲ ಡ್ರೈವರ್ನ ಕೆಳಗೆ ಇಳಿಸಿ, ಸೇಮ್ ಅದೇ ಥರ ಟೆಂಪೋ ಇದು. ಧರ್ಮಸ್ಥಳ ಆಲ್ಮೋಸ್ಟು ಈ ಹೆಚ್ಚಿನ ಕಾರ್ಸ್ಗಳು ಕಲೆಕ್ಟೆಡ್ ಬೈ ಶ್ರೀ ಡಾಕ್ಟರ್ ವೀರೇಂದ್ರ ಹೆಗಡೆ. ಆಲ್ಮೋಸ್ಟ್ ಹೆಚ್ಚಿಂದು ಇದು ನೋಡಿ, ಐಕಾನಿಕ್ಕು ಮೆಟಡಾರ್. ಸೊ ನಾನು ಸ್ಕೂಲಲ್ಲೆಲ್ಲ ಓದಿದ ನೆನಪು, ಯಾವುದೋ ಕವಿ, ಯಾವುದು ಕನ್ನಡ ಕವಿ ಅನಿಸುತ್ತೆ, ಅವರ ಅಂತಾರಾಷ್ಟ್ರೀಯ ಪ್ರವಾಸದಲ್ಲೆಲ್ಲೋ ಬರೀತಾರೆ. ಅಲ್ಲಿನ ವಿಮಾನಗಳು ಹೇಗಿದ್ದಾವೆ ಅಂತ ಹೆಂಗೆ ವಿವರಣೆ ಕೊಡ್ತಾರೆ ಅಂದರೆ, ಈ ಮೆಟಡಾರ್ಗಳಿಗೆ ರೆಕ್ಕೆ ಕಟ್ಟಿ ಹಾರಿಸ್ದಂಗಿತ್ತು ಅಂತ. ನನಗೆ ನೆನಪು ಬರ್ತಾಯಿಲ್ಲ ಯಾರಂತ. ಸೊ ಮೆಟಡಾರ್ ಅಂದರೆ ಇದಕ್ಕೆ ರೆಕ್ಕೆ ಕಟ್ಟಿದರೆ ಅದನ್ನು ವಿಮಾನ ಅಂತ ಅವರು ವಿವರಿಸ್ತಾರೆ. ಆವಾಗಿಂದ ನನಗೆ ಮೆಟಡಾರ್ ಕಂಡ್ರೆ ಗುರ್ತ ಸಿಗ್ತಾಯಿತ್ತು. ಸೊ ದಿಸ್ ಈಸ್ ಮೆಟಡಾರ್, ಐಕಾನಿಕ್ ಒನ್. ಪರವಾಗಿಲ್ಲ, ಚೆನ್ನಾಗೇ ಇತ್ತು. ತುಂಬ ವಿಂಟೇಜ್ ಕಾರ್ಗಳು, ಬೈಕ್ಗಳು ಮತ್ತು ಹೌಸ್ ಹೋಲ್ಡ್ ಐಟಮ್ಗಳು. ಸ್ಪೆಷಲ್ ಏನಂದರೆ ಈ ಕಾಂತಾರ ಪಂಜುರ್ಲಿ ದೈವ ಇದೆಯಲ್ಲ, ಅದ್ರ ಮುಖವಾಡ ರಿಫ್ಲೆಕ್ಷನ್ ಅದೂ ಇದೆ. ಒಟ್ನಲ್ಲಿ ಚೆನ್ನಾಗೇ ಇತ್ತು. ಬನ್ನಿ, ತುಂಬ ಬಿಸಿಲಿದೆ, ಬೆಂಗಳೂರಿಗೆ ಹೋಗೋದೇ ಇದೆ ಗುರು ಇವಾಗ. ಏನೂ ಮಾಡೋಂಗಿಲ್ಲ, ಲೆಟ್ಸ್ ಗೋ. ಈ ಸರ್ವಿಸ್ ರೋಡಲ್ಲಿ ಮಂಡ್ಯ ಪಾಸ್ ಆದಮೇಲೆ ಸ್ವಲ್ಪ ಹಂಪ್ಗಳು ಕಮ್ಮಿ. ಇಲ್ಲ ಅಂತ ಹೇಳಿದ್ರೆ ಪ್ರತಿ 200 ಮೀಟ್ರಿಗೆ ಒಂದೊಂದು ಹಂಪ್ ಸಿಗುತ್ತೆ. ಸರ್ವಿಸ್ ರೋಡಲ್ಲಿ ಗಾಡಿಗಳು ಕಮ್ಮಿ, ಪರವಾಗಿಲ್ಲ. ಹಂಪ್ಸ್ ಇದೆ ಅನ್ನೋದೊಂದು ಬಿಟ್ಟರೆ ದೆನ್ ಗುಡ್ ಟು ಗೋ ಫಾರ್ ಸರ್ವಿಸ್ ರೋಡ್. ಮದ್ದೂರು ಆದ ತಕ್ಷಣ ಲೆಫ್ಟ್ ತಗೊಂಡೆ. ರೋಡ್ ಮಾತ್ರ ಸಿಕ್ಕಾಗಿದೆ. ಇವನಂತೂ ಕೇಳೋದೇ ಬೇಡ, ಈ ಥರ ರೋಡ್ ಸಿಕ್ಬಿಟ್ರೆ ಶಚಾಡ್ಬಿಡ್ತಾನೆ. ಚೆನ್ನಾಗಿದೆ ನೋಡಿ, ವ್ಯೂ ಚೆನ್ನಾಗಿದೆ. ಬಟ್ ಮೈಸೂರು ಎಕ್ಸ್ಪ್ರೆಸ್ ಹೈವೇ ಅದು ಅನಿಸುತ್ತೆ. ಓ, ಮಳೆ ಬರ್ತಾ ಇದೆ ಗುರು, ಶಿಟ್. ಅವನೇ ನಿಲ್ಲಿಸ್ತಾನೆ ಇಲ್ಲ ಗಾಡಿನ. ಶಿಟ್ ಬ್ರೋ.
ಸಕ್ಕ ಜೋರಾಗಿ ಮಳೆ ಆಗ್ತಾಯಿದೆ. ನೋಡೋಣ ಎಷ್ಟೊತ್ತಿಗೆ ನಿಲ್ಲುತ್ತೆ ಅಂಕ. ಯಾರು ಗುರು ಕೂಗ್ತಾ ಇದ್ದಾರೆ? ಜಸ್ಟ್ ಬಿಡ್ತು ಕೊಡು ಮಳೆ. 25 ಮಿನಿಟ್ಸ್ ಆಯಿತು. ಇವಾಗ ಹಂಗಿದೆಯಲ್ಲ, ಇನ್ನೊಂದು 20 ಮಿನಿಟ್ಸಲ್ಲಿ ನೋಡು ಫುಲ್ ಕಲರ್ ಸ್ಟಿಕರಿಂಗ್ ಆಗಿರುತ್ತೆ ಅವನ ಬಟ್ಟೆ ಮೇಲೆ. ಇನ್ನೂ 1.5 ಅವರ್ ತೋರಿಸ್ತಾ ಇದೆ ಬೆಂಗಳೂರಿಗೆ. 1 ಅವರಲ್ಲಿ ರೀಚ್ ಆಗ್ಬೋದು. ಬಟ್ ಮಳೆ ಬಂದಿರೋದ್ರಿಂದ 80-100 ಮೇಲೆ ಹೊಡೆಯೋದಂದ್ರೆ ಸ್ವಲ್ಪ ಕಾಷಿಯಸ್ ಆಗಿರಬೇಕು. ಸ್ಲಿಪ್ಪರ್ ಆಗಿರುತ್ತೆ ರೋಡು. ನೋಡೋಣ, ಆದಷ್ಟು ಬೇಗ ಹೋಗಬೇಕು. ಇಷ್ಟೋ ತನಕ ಅನ್ಕೊತಾ ಇದ್ದೆ ಚನ್ನಪಟ್ಟಣದಲ್ಲಿ ಯಾಕೆ ಮಳೆ ಆಗಿಲ್ಲ ಅಂತ. ಅಂದ್ಕೊಂಡಿದ್ದಷ್ಟೇ ಗುರು ಸ್ಟಾರ್ಟ್ ಆಗಿಬಿಡ್ತೀವಿ ಇವಾಗ. ಮತ್ತು ಪುನಃ ಜೋರಾದರೆ ನಿಲ್ಲಿಸಲೇಬೇಕು, ಏನೂ ಮಾಡೋಂಗಿಲ್ಲ. ಶಿಟ್, ಇದರಿಂದನೇ ಡಿಲೇ ಆಗ್ತಾಯಿದೆ. ಓ ಫೈನಲಿ ಗುರು ಚಾಲ್ಗಟ್ಟ ಕ್ರಾಸ್ ಆಗಿಬಿಟ್ಟೆ. ನಾನು ರಾಮನಗರದಲ್ಲಿ ಮಳೆ ಬರುತ್ತೆ ಅಂದ್ಕೊಂಡೆ, ಬಟ್ ಬಂದಿಲ್ಲ, ಏನೋ ಪುಣ್ಯ. ಈ ಕಡೆ ಸ್ಟ್ರೈಟ್ ಹೋಗ್ಬಿಟ್ರೆ ಕತೆ ಕೈದು. ಇವತ್ತು ವೀಕೆಂಡ್ ಬೇರೆ, ಟ್ರಾಫಿಕ್ಕಲ್ಲಿ ಸಿಕ್ಕಾಕೊಂಡು ಬಿಡಬೇಕು. ಅದಕ್ಕೆ ನೈಸ್ ರೋಡ್ ತಗೊಂಡು ಟೋಲ್ ಕೊಟ್ಟೋದಾದರೂ ಹೊಡಿಲ್ಲ. ಅಲ್ಲಿಂದ ಸೀದಾ ತುಮಕೂರು ಹೋಗ್ಬಿಟ್ಟು ತುಮಕೂರು ರೂಟ್ ತೊಗೊಂಡು ಸೀದಾ ಮನೆ ಕಡೆ ಹೋಗ್ಬೇಕು. ಅವನಿಗೆ ದಾರಿ ಗೊತ್ತೋ ಇಲ್ಲೋ ಗೊತ್ತಿಲ್ಲ. ಸ್ವಲ್ಪ ಸೈಡಲ್ಲಿ ನಿಂತ್ಕೊಳ್ಳೋಣ. ನೈಸ್ ರೋಡ್ ಅಂತ ಹೇಳಿದ್ದೆ, ಬಟ್ ಎಲ್ಲಿ ತೊಗೋಬೇಕಂತ ಗೊತ್ತಿಲ್ಲ ಅನ್ಸುತ್ತೆ ಅವನಿಗೆ. ಅವನು ಫಸ್ಟ್ ಟೈಮ್ ಬರ್ತಾ ಇರೋದು. ಓ ಒಂದು ನಿಮಿಷ ಈ ಕಡೆ ಬನ್ನಿ. ಕಡೆ ಹೋಗ್ಬೇಕಾ? ಇವನು ಬೇರೆ ಫೋನ್ ಎತ್ತೇ ಇಲ್ಲ. ಬನ್ನಿ ಬಿಡ್ತೀನಿ. ವೇಟ್ ಹೋಗ್ತೀರಾ? ಒಂದು ನಿಮಿಷ ಈ ಕಡೆ ಬನ್ನಿ. ಹಾಂ ಸರಿ. ಸೊ ಗಾಡಿ ಇವನಿಗೆ ಕೊಡ್ತಾಯಿದ್ದೀನಿ. ಸೊ ನೈಸ್ ರೋಡಲ್ಲಿ 80 ಸ್ಪೀಡ್ ಲಿಮಿಟ್ ಇದೆ. ಹೊಡಿ ಗಾಡಿ. ಅದನ್ನು ಮೈಂಟೈನ್ ಮಾಡಬೇಕು. ಮಜಾ ಆ ರೋಡ್ ತೊಗೊಂಡ್ರೆ ಆಗಲ್ಲ ನೋಡಿ. ಇಲ್ಲೇ ಈ ಥರ ಟ್ರಾಫಿಕ್ಕು ಸಿಟಿ ಒಳಗಡೆ ಕೈದಾಗುತ್ತೆ. ಇದಾರು ನೈಸ್ ರೋಡ್. ಸೀದಾ ನನ್ನ ಬೈಕ್ ಆನಂದ್ ತೊಗೊತಿದ್ದಾನೆ. 80 ಸ್ಪೀಡ್ ಲಿಮಿಟ್. ಎಕ್ಸಿಟಲ್ಲಿ ಹಾಕೊಂಡು ಗುಮ್ತಾರೆ. ಆಮೇಲೆ ಈ ಮೈಸೂರು ರೈಡನ್ನು ಇಲ್ಲಿಗೆ ಕೊನೆ ಮಾಡ್ತಾ ಇದ್ದೀನಿ. ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಮೈಸೂರು ಪ್ಯಾಲೇಸ್ ನೋಡೋಕ್ಕೆ ಸಿಗಲಿಲ್ಲ, ಚಾಮುಂಡಿ ಬೆಟ್ಟನೂ ನೋಡೋಕ್ಕೆ ಸಿಗಲಿಲ್ಲ. ಟಾಪ್ ಹೈಲೈಟ್ಸೇ ಇದೇ ಸಿಗಲಿಲ್ಲ. ಬಟ್ ಏನೂ ಮಾಡೋಂಗಿಲ್ಲ. ರೈಡ್ ಅಂತೂ ಚೆನ್ನಾಗಾಯಿತು, ವಿದೌಟ್ ಎನಿ ತೊಂದರೆ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಇನ್ನೊಂದು ಬಿಗ್ ರೈಡ್ ಪ್ಲ್ಯಾನ್ ಆಗಿದೆ. ಐ ವಿಲ್ ಗಿವ್ ದ ಅಪ್ಡೇಟ್ ಸೂನ್. ಐ ಥಿಂಕ್ ಮೇ ಬಿ ಇನ್ ದ ನೆಕ್ಸ್ಟ್ ವಿಡಿಯೋ. ಸಿ ಯು ಅಗೇನ್.